ನಮಸ್ ನಮಸ್ತೆ ಫ್ರೆಂಡ್ಸ, ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವ್ರಿ. ಇವತ್ತು ತಾರೀಕು 31 ಡಿಸೆಂಬರ. ಇವತ್ತು ನಮ್ಗೆ ಒಂಥರ ಖುಷಿನೂ ಐತಿ, ಬೇಜಾರೂ ಐತಿ. ಮೊದಲೇದಾಗಿ ಪ್ರತಿಯೊಬ್ಬರೂ ಯಾರೆಲ್ಲ ವಿಶ್ ಮಾಡಿರಿ ನಮ್ಮ ತಂಗಿ ಮಗ ಓಂಕಾರ ಪುಟ್ಟಾಗ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ನಮ್ಮ ಕುಟುಂಬದ ಮೇಲೆ, ನಮ್ಮ ಅಕ್ಕ ತಂಗಿಯರ ಚಾನಲ್ ಮೇಲೆ ಇರಲಿ. ನಿಮ್ಮ ಒಂದು ಒಳ್ಳೆ ಬ್ಲೆಸ್ಸಿಂಗಿಗೆ ಧನ್ಯವಾದಗಳು ಹೃದಯಪೂರ್ವಕವಾಗಿ. ಹಾಗೆಯೇ ಫ್ರೆಂಡ್ಸ, ಹೊಸ ಚಾನಲ್ದಾಗೂ ಕೂಡ ಕಂಟಿನ್ಯೂ ಆಗಿ ವಿಡಿಯೋ ಹಾಕಕತ್ತೀನಿ. ಎಲ್ಲರಿಗೂ ಕೂಡ ಒಂದೇನು ಹೇಳ್ತೀನಪ್ಪ ಅಂತಂದ್ರೆ, ಈಗ ಜನವರಿ 1ನೇ ತಾರೀಕು ರೀ, ಕ್ಯಾಲೆಂಡರ್ ಬದಲಾಗ್ತದೆ. ಕ್ಯಾಲೆಂಡರ್ ಅಷ್ಟೇ ನಾವು ಹೊಸ ವರ್ಷ ಅಂತೇಳಿ ಅದನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ. ನಮ್ಮ ಜೀವನವನ್ನು ನಾವು ಹೆಂಗೆ ಬದಲಾಯಿಸ್ಕೊತೀವಿ ಅದು ನಮ್ಗೆ ಹೊಸ ಜೀವನ, ಒಂದು ಹೊಸ ಹುಟ್ಟು, ಒಂದು ಹೊಸ ವರ್ಷ ಅಂತೇಳಿ ನಾ ಅನ್ಕೋತೀನಿ. ಯಾಕಪ್ಪ ಅಂತಂದ್ರೆ ಬರೀ ಕ್ಯಾಲೆಂಡರ್ ಅಷ್ಟೇ ಬದಲಾದ್ರೆ ಉಪಯೋಗ ಇಲ್ರಿ. ನಾವು ನಮ್ಮನ್ನು ಬದಲಾಯಿಸ್ಕೋಬೇಕು. ನಮ್ಮ ಜೀವನವನ್ನು ನಾವು ಇನ್ನೂ ಒಳ್ಳೆ ರೀತಿಯಾಗಿ ಉತ್ತಮವಾಗಿ ನಾವು ಬದುಕಬೇಕು. ನಮ್ಮ ಜೊತೆಗಿರೋರ್ನು ಕೂಡ ನಾವು ಹೊಸ ಒಂದು ಏನಂದ್ರಿ ಉತ್ಸಾಹ ಅವ್ರಿಗೆ ನಾವು ತುಂಬಬೇಕು. ಸೊ ಅವಾಗಷ್ಟೇ ನಾವು ಹೊಸ ವರ್ಷ, ಹೊಸ ಜೀವನ ಅಂತ ಹೇಳೋದನ್ನ ಕನ್ಸಲ್ಟ್ ಮಾಡ್ಕೋಬೇಕಾಗುತ್ತೆ. ನನಗೂ ಕೂಡ ಈ ವರ್ಷ ನಿಜವಾಗ್ಲೂ ಕ್ಯಾಲೆಂಡರ್ ಅಷ್ಟೇ ಬದಲಾಗಿಲ್ರಿ, ಈ ವರ್ಷ ನಮ್ಮ ಲೈಫ್ನು ಕೂಡ ಬದಲಾಗೈತಿ. ನೋಡ್ತಾ ಇರ್ಬೋದು, ಇವಾಗ ನಾವು ನಮ್ಗೆ ಭಾಳನೇ ಒಂದು ದೊಡ್ಡ ಕನಸು ಅಂದ್ರೆ ಜೀವನದೊಳಗೆ ಅದು ನಮ್ಮ ಮನೆ ಕಟ್ಕೋಬೇಕು, ನಾವು ಮನೆ ಮಾಡ್ಕೋಬೇಕು ಅನ್ನೋದು. ಆ ದೇವ್ರ ಆಶೀರ್ವಾದ, ರಾಯರ ಆಶೀರ್ವಾದ, ನನ್ನ ಯೂಟ್ಯೂಬ್ ಫ್ಯಾಮಿಲಿಯ ಒಂದು ದೊಡ್ಡ ಸಹಾಯ, ಅದ್ರ ಮುಖಾಂತರ ದೇವರ ಆಶೀರ್ವಾದ, ನನ್ನ ಒಂದು ಪ್ರಯತ್ನ ಎಲ್ಲನೂ ಕೂಡ ಆಯಿತು. ಯಜಮಾನರ ಸುಮ್ಮಪ್ಪು ಬಿಡು ನೀನು ಒಟ್ಟೊಂದು ನಿನಗೆ ವಿಡಿಯೋ ಮಾಡೋದ್ನಾಗ ಇವನೊಂದು ಬೇರೆ ನಡ್ಬಾರ್ದ್ರಿ. ಎಲ್ಲರ ಒಂದು ಆಶೀರ್ವಾದ ಅಂತ ಹೇಳ್ಬೋದು. ನಾವು ಗಂಡ ಹೆಂಡತಿ ಪ್ರಯತ್ನ ಆಗಿರ್ಬೋದು, ಯೂಟ್ಯೂಬ್ ಒಂದು ಆಶೀರ್ವಾದ, ಯೂಟ್ಯೂಬ್ ಫ್ಯಾಮಿಲಿ ಆಶೀರ್ವಾದ ಅಂತ ಹೇಳ್ತೀನಿ. ಮಗ ಅಡ್ಡ ಬಂದಿದ್ರಿ, ನನಗೆ ಒಂಥರ ಮೈಂಡ್ ಡಿಸ್ಟರ್ಬ್ ಆದಂಗೆ ಆಗ್ತದೆ. ಸೊ ಏನೋ ಅನ್ಕೊಂಡಿದ್ದಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ತಂಗಿಗೆ ಅವ್ರ ಆ್ಯನಿವರ್ಸರಿ ಒಂದು ವಿಷಯನ ತಿಳಿಸ್ರಿ, ಮಗನಿಗೆ ಓಮ್ ಪುಟ್ಟಗ ಬರ್ತ್ಡೇ ವಿಶೇಷನ ತಿಳಿಸಿರಿ. ಎಲ್ಲರಿಗೂ ಕೂಡ ಕ್ಯಾಲೆಂಡರ್ ಬದಲಾಗುವಂಥ ವರ್ಷ, ಅದನ್ನು ಮತ್ತೆ ಹೊಸ ಕ್ಯಾಲೆಂಡರ್ ತೊಗೊಂಡು ಬರ್ತೀರಿ. ಬರೀ ಹೊಸ ಕ್ಯಾಲೆಂಡರ್ ಅಷ್ಟೇ ಬದಲಾಗಬಾರ್ದು. ನಮ್ಮ ಮನೆಗಳಲ್ಲಿ ನಮ್ಮ ಮನಸ್ಸುಗಳು, ನಮ್ಮ ಜೀವನ ಪ್ರತಿಯೊಂದನ್ನು ಕೂಡ ಬದಲಾಗಲಿ. ಯಾರೆಲ್ಲ ಹೊಸ ಕನಸುಗಳನ್ನು ಕಟ್ಕೊಂಡು ಇರ್ತೀರಿ ನೋಡ್ರಿ, ವರ್ಷ ಯಾವ ಥರ ಚೇಂಜ್ ಆಗ್ತದೆ, ಕ್ಯಾಲೆಂಡರ್ ಹೆಂಗೆ ಚೇಂಜ್ ಆಗ್ತದೆ, ಆ ಥರ ನಿಮ್ಮ ಕನಸು ನನಸಾಗಿ ನಿಮ್ಮ ಒಂದು ಕಷ್ಟದ ಜೀವನದಿಂದ ನೆಮ್ಮದಿಯ ಸುಖ ಸಮೃದ್ಧಿಯ ಜೀವನದೆಡೆಗೆ ನಿಮ್ಮ ಒಂದು ಪ್ರಯತ್ನ, ನಿಮ್ಮ ಜೀವನ ಸಾಗಲಿ ಅಂತೇಳಿ ನಾನು ಕೂಡ ನಿಮ್ಗೆ ವಿಶ್ ಮಾಡ್ತೀನಿ. ಎಲ್ಲರಿಗೂ ಕೂಡ ಕ್ಯಾಲೆಂಡರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆಯಿಂದ ವಿಡಿಯೋ ಏನು ಕೂಡ ಮಾಡಿರಲಿಲ್ಲರಿ. ನಾಳೆಗೆ ಜನವರಿ 1ನೇ ತಾರೀಕು. ಸೊ ಯಾರು ಯಾವ ಥರ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ, ಯಾವ ಥರ ಇದ್ರಿ ಅಂತೇಳಿ ಖಂಡಿತವಾಗಲೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಕ್ಚುಲಿ ಇದು ನಾಳೆಗೇ ನಾನು ವಿಡಿಯೋ ಹಾಕೋದ್ರಿಂದ, ಸೊ ಜನವರಿ 1ಕ್ಕೆ ನಾಳೆಗೇ ನಿಮ್ಗೆ ಈ ವಿಡಿಯೋ ತಲುಪ್ತದೆ. ಯಾಕಂದರೆ ಇವತ್ತು ಮಾಡಿರೋ ವಿಡಿಯೋ ಇವತ್ತೇ ಮಾಡಿ ಹಾಕೋಕೆ ನನಗೆ ಆಗಲಿಲ್ಲ. ಬೆಳಗ್ಗೆಯಿಂದನೂ ವಿಡಿಯೋ ಮಾಡೋದಕ್ಕಾಗಿಲ್ಲ. ಯಾಕೋ ಒಂಚೂರು ಸ್ವಲ್ಪ ತಲೆನೋವು ಇದ್ದಂಗೆ ಐತಿ. ಹಿಂಗೆ ನೋಡ್ರಿ ಮನುಷ್ಯನ ಶರೀರ, ಈಗ ಒಂದು ಗಳಿಗೆ ಆರಾಮರ್ತೀವಿ ಅಂದ್ರೆ ಇನ್ನೊಂದು ಗಳಿಗೆ ಒಂಥರ ಅಪ್ಸೆಟ್ ಆದಂಗೆ ಆಗ್ಬಿಡ್ತೈತಿ. ನನಗೂ ಅಷ್ಟೇ ರೀ, ಒಂಥರ ತಲೆನೋವು. ಹಾಗಾಗಿ ಈ ವರ್ಷ ನನ್ನ ಒಂದು ಗುರಿ ಏನೈತಿ ಅದನ್ನು ಕೂಡ ನಾನು ನೆಕ್ಸ್ಟ್ ಬರುವಂಥ ಲಾಗ್ದೊಳಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನ ಹೇಳೋದಿತ್ತು. ಹಾಗಾಗಿ ಈ ವಿಡಿಯೋನ ನಾನು ಮಾಡಬೇಕಾಗಿ ಬಂತು ನೋಡ್ರಿ ಫ್ರೆಂಡ್ಸ. ಇನ್ನೊಂದು ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ನೋಡ್ರಿ. ಸಾಧ್ಯವಾದಷ್ಟು ಕೂಡ ಅದರಿಂದ ಏನಾದರೂ ತಪ್ಪಿದ್ದಲ್ಲಿ, ಇನ್ನೂ ತಿದ್ಕೊಳ್ಳುವಂಥ ವಿಷಯಗಳಿದ್ದಲ್ಲಿ ಖಂಡಿತ ಕಮೆಂಟ್ ಮಾಡಿರಿ. ಭಾಳ ಪ್ರೀತಿ ತೋರಿಸುವಂಥ, ಭಾಳನೇ ನನಗೆ ಖುಷಿ ಕೊಡುವಂಥ, ನನಗೆ
ಸಬ್ಸ್ಕ್ರೈಬರ್ಸು ಎಷ್ಟು ಕಮೆಂಟ್ ಮಾಡ್ತಿದ್ರಿ, ಯಾಕೋ ಅವ್ರ ಕಮೆಂಟ್ ಬರ್ತಾ ಇಲ್ಲ. ಅವ್ರ ಕಮೆಂಟ್ಗಳನ್ನ ಭಾಳನೇ ಮಿಸ್ ಮಾಡ್ಕೊಳಕತ್ತೀನಿ. ಏನೋ ಬೇಜಾರು ಅಂತ ಅನ್ಸಕತ್ತೈತಿ. ಯಾಕಂದ್ರೆ ಸತತವಾಗಿ ಆ ಕಮೆಂಟ್ಗಳು ಓದಿದ್ರೆ ಏನೋ ಅವ್ರ ಮುಖನೂ ನೋಡಿರಂಗಿಲ್ಲ, ಅವ್ರ ಪರಿಚಯನೂ ಇರಂಗಿಲ್ಲ. ಬಟ್ ಅವ್ರ ಐಡಿ, ಅವ್ರು ಹಾಕುವಂಥ ಕಮೆಂಟ, ಆ ಅಕ್ಷರದ ಬರಹದೊಳಗೆ ಅವ್ರ ಮನಸ್ಸು, ಅವರ ಒಂದು ವ್ಯಕ್ತಿತ್ವ ನನಗೆ ಗೊತ್ತಾಗ್ತದೆ. ಆ ಕಮೆಂಟ್ನೊಳಗನೆ ಆ ಮನುಷ್ಯ ಹಿಂಗೆ ಇರ್ಬೋದು ಅಂತೇಳಿ ನಾನು ಇಮೇಜಿನ್ ಮಾಡಿಕೊಂಡು ಅವ್ರು ನಮ್ಮೂರು ಅನ್ನೋ ಒಂದು ಭಾವನೆ ನನಗೆ ಮನಸ್ಸಿನೊಳಗೆ ಮೂಡಿತ್ತು. ಭಾಳ ಜನ ಯಾಕೋ ನನಗೆ ಕಮೆಂಟ್ ಹಾಕಕತ್ತಿಲ್ಲ. ಏನು ಬೇಜಾರು, ನನ್ನಿಂದ ಏನು ಬೇಜಾರಾಗೈತಿ ಖಂಡಿತವಾಗಲೂ ಕೂಡ ನೀವು ಕಮೆಂಟ್ ಮಾಡಿ ನನಗೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ಗೊತ್ತಾಗಂಗಿಲ್ಲ ನೋಡ್ರಿ. ನಾನು ಒಬ್ಬೇಕೆ, ನನಗೆ ವಿಡಿಯೋಗಳು ಚೆನ್ನಾಗಿ ಮಾಡ್ಕೋಬೇಕನ್ನೋದು ಎಷ್ಟು ಆಸೆ ಇರ್ತೈತೋ ಅದೇ ಥರ ಆ ಥರ ಮಾಡಿದ ವಿಡಿಯೋಗಳನ್ನ ನೀವು ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ನನಗೆ ಆಸೆನೂ ಕೂಡ ಇರ್ತೈತಿ. ನನಗೆ ಅದೇವರು ಯಾಕೋ ಗೊತ್ತಿಲ್ಲ, ಅದೃಷ್ಟ ಥರ ನನಗೆ ಯಾವುದೂ ಕೂಡ ಸಿಕ್ಕಿಲ್ಲ. ಭಾಳನೇ ಕಟ್ಬಿಟ್ಬಿಡ್ಬೇಕು ಜೀವನದಾಗ, ಭಾಳನೇ ಪರಿಶ್ರಮ ಹಾಕಬೇಕು. ಎಲ್ಲನೂ ಪಟಕನಾಗಿ ಸಿಗೋದು ನನ್ನ ಹಣೆ ಬರದೊಳಗಿಲ್ಲ. ಆದ್ರೆ ಕಷ್ಟಪಟ್ಟದು ಏನು ಸಿಕ್ಕೈತಿ ನೋಡ್ರಿ, ಅದ್ರ ಬಗ್ಗೆ ಭಾಳ ತೃಪ್ತಿ ಐತಿ, ನೆಮ್ಮದಿ ಐತಿ, ಅದ್ರೊಳಗೆ ಸಮಾಧಾನ ಪಡ್ಕೊತೀನಿ. ಆದ್ರೆ ಕಷ್ಟಪಡ್ತೀವಿ ನೋಡ್ರಿ. ಎಲ್ಲರ ಜೀವನದೊಳಗೆ ಖುಷಿಯಾಗಿರಬೇಕು. ನಮ್ಮವರನ್ನು ನಾವು ನಮ್ಮನ್ನು ಕೂಡ ನಾವು ಖುಷಿಯಾಗಿಟ್ಕೋಬೇಕಪ್ಪ ಅಂತಂದ್ರೆ ಕಷ್ಟ ನಾನಂತಲ್ಲ, ನೀವು ಕೂಡ ಪಡ್ತೀರಿ, ಅದೇನು ಹೊಸದಲ್ಲ. ಆದ್ರೆ ಎಕ್ಸ್ಪೆಕ್ಟ್ ಮಾಡೋದೇನು ತಪ್ಪಲ್ಲ ಅಂತ ಕೇಸಿ ನಾನು ಅನ್ಕೋತೀನಿ ನೋಡ್ರಿ. ಯಾಕಂದ್ರೆ ಯಾರ ಸಹಾಯ ಇಲ್ಲದೇನೆ ಕೂಡ ಒಬ್ಬಂಟಿ ಹೆಣ್ಮಗಳು ಬೆಳೀತಾ ಇರೋದು ಅದು ಸಣ್ಣ ವಿಷಯ ಅಂತಲ್ಲ. ಬೇರೆ ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಮಾಡಿದ್ರು ಕೂಡ ಹೆಣ್ಮಕ್ಳು ಗ್ರೇಟು. ಅಂಥದ್ರೊಳಗೆ ನಾನು ಕೂಡ ಮನೆಯಲ್ಲೇ ಇದ್ದುಕೊಂಡು ಕೆಲಸ ಮಾಡತ್ತೀನಪ್ಪ ಅಂದ್ರೆ ನನ್ನ ಬಗ್ಗೆ ನಾನು ಪ್ರೌಡ್ ಫೀಲ್ ಮಾಡ್ಕೊಳೋದ್ರೊಳಗೆ ಯಾವುದೇ ಒಂದು ತಪ್ಪಿಲ್ಲ ಅಂತ ಕಿಸಿ ಅನ್ಕೋತೀನಿ. ಹೊರಗಡೆ ಹೋಗುವಂಥ ಅವಕಾಶ ನನಗಿಲ್ಲ. ಅಂದರೆ ಮನೆಗೆ ಯಾಕೆ ಕುಂದಿರ್ಬೇಕು ಖಾಲಿ ಅಂತೇಳಿ ಯೂಟ್ಯೂಬ್ ಮಾಡ್ತಾ ಇರುವಂಥದ್ದು. ಮತ್ತು ಒಬ್ಬರು ಸಿಸ್ಟರ್ ಮನೆ ಕಮೆಂಟನ್ನು ಕೂಡ ಹಾಕಿದ್ರು, ಹೊರಗಡೆ ಕೆಲ್ಸಕ್ಕೆ ಹೋಗ್ಬೋದಲ್ಲ ಸಿಸ್ಟರ್ ನೀವು ಅಂತೇಳಿ. ಬಟ್ ಹೊರಗಡೆ ಕೆಲ್ಸಕ್ಕೆ ಹೋಗುವಂಥ ಅವಕಾಶ ನನಗೆ ಮನೆಯಲ್ಲಿ ಇಲ್ಲ. ಮನೆಯಾಗೇ ಖಾಲಿ ಕುಂದ್ರಬಾರ್ದು ಅಂತೇಳಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಇದ್ದು ಮಾಡೋಕತ್ತಿರೋದ್ರಿಂದ ನನಗೆ ಯಜಮಾನರು ಸಾಮಾನ್ಯವಾಗಿ ಅಷ್ಟು ಸರಳ ನನಗೆ ಅದಕ್ಕೆ ಬಿಟ್ಟಿದ್ದಿಲ್ಲ. ಸ್ಟಾರ್ಟಿಂಗ್ದೊಳಗೆ ನನ್ನ ಒಂದು ಜೀವನದೊಳಗೆ ನನ್ನ ಮದುವೆ ಆದ್ಮ್ಯಾಗ 12 ವರ್ಷ ಆಯ್ತು ನೋಡ್ರಿ. ಈ 12 ವರ್ಷದೊಳಗೆ ನಾನು ಬೆಸ್ಟ್ ಅಂದ್ರೆ ಜಾಸ್ತಿ ಹಠಮಾರಿತನ ಮಾಡಿ ಮುಂದುವರೆದಿದ್ದು ಅಂತಂದ್ರೆ ಅದು ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಆಲ್ರೆಡಿ 4 ವರ್ಷ ತುಂಬ್ತಾ ಬಂತು ಯೂಟ್ಯೂಬ್ ಮಾಡಿ. ತಪ್ಪೇನು ಮಾಡಿಲ್ಲ. ನಾನು ತಗೊಂಡಿರುವಂಥ ನಿರ್ಧಾರ ಭಾಳನೇ ಬೆಸ್ಟ್. ನನ್ನ 12 ವರ್ಷದ ಈ ದಾಂಪತ್ಯ ಜೀವನದೊಳಗೆ ಹಠ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ಅಂದ್ರೆ ಅದು ಯೂಟ್ಯೂಬ್ ನೋಡ್ರಿ 4 ವರ್ಷದಿಂದ. ಯಾಕಂದ್ರೆ ಅದು ನಮ್ಮ ಜೀವನಕ್ಕೆ ಭಾಳ ಒಂದು ಏನಂತೀರಿ, ಏನು ಹೇಳ್ಬೇಕು ಈ ಟೈಮ್ನಾಗ ಗೊತ್ತಾಗಲಾಗೈತಿ. ಈ ಯೂಟ್ಯೂಬ ನಮ್ಗೆ ಒಂದು ದಾರಿ ದೀಪನೇ ಆಗೈತಿ. ಒಂದು ತನ್ನಕ್ಕೆ ನನಗೆ ದಾರಿ ಮಾಡಿಕೊಟ್ಟೈತಿ. ಭಾಳನೇ ಪ್ರೀತಿ ತೋರಿಸುವಂಥ ಜನರು ಸಿಕ್ಕಿದ್ದೀರಿ. ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತಿಗೂ ಕೂಡ ನಾನು ಚಿರಋಣಿಯಾಗಿ ಇರ್ತೀನಿ. ಯೂಟ್ಯೂಬ್ ಬೇರೆ ಎಲ್ಲ ಕೆಲಸ ಮಾಡಿದ್ರು ಕೂಡ ಅಲ್ಲಿ ಒಂದು ಹೆಸರನ್ನ ಸಂಪಾದನೆ ಮಾಡ್ತಿದ್ವೋ ಇಲ್ಲೋ, ಅಂದ್ರೆ ಯೂಟ್ಯೂಬ್ದೊಳಗೆ ಹೆಸರು ಜೊತೆಗೆ ನಿಮ್ಮಂತರ ಪ್ರೀತಿ ಕಲಿಸ್ಕೊಂಡಿದ್ದೀನಿ. ನೋಡೋರು ನೋಡಿಗರು ಕಡಿಮೆ ಜನ ಇದ್ರೂ ಸಬ್ಸ್ಕ್ರೈಬರ್ಸ್ ಇದ್ದಾರ. ಅದನ್ನ ನೋಡಿ ನನಗೆ ಪ್ರೋತ್ಸಾಹ ಕೊಡುವಂಥವ್ರು ಕೆಲವು ಜನರು ಇದ್ರೂ ಒಳ್ಳೆ ಜನರಿದ್ದಾರೆ. ಅದೊಂದು ಆತ್ಮತೃಪ್ತಿ ಭಾಳ ಐತಿ. ಆದ್ರೆ ಅವರೇ ನನಗೆ ಹೆಚ್ಚಿನ ಒಂದು ಖುಷಿ ಕೊಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಜನರು ಇದು ಮಾಡಿ ಅದು ತೀರಾ ನೆಗೆಟಿವ್ ಹೋಗಿಲ್ಲ. ಕಡಿಮೆ ಜನನ ನೋಡಿ ಪಾಸಿಟಿವ್ ಆಗಿನೇ ತಗೊಳ್ಳುವಂಥ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ಧನ್ಯವಾದಗಳು ಪೂರ್ವಕವಾಗಿ. ಯಾಕೋ ಒಂದೊಂಥರ ವಿಚಾರಗಳು ಏನೇನೋ ಬಂದುಬಿಡ್ತಾವೆ ನೋಡ್ರಿ. ನಮಗೂ ಸಾಕಷ್ಟು ಕಷ್ಟಗಳು ಇದಾವ, ಇಲ್ಲ ಅಂತ ತಿಳ್ಕೊಳೋದಕ್ಕೆ ಆಗಂಗಿಲ್ಲ. ಅದನ್ನು ತೋರ್ಗೊಡ್ದಾನೆ ನಾವು ನಕ್ಕೋತಾ ನಮ್ದೇನೈತಿ ರೂಟೀನ್ ಅದನ್ನ ಶೇರ್ ಮಾಡ್ಕೋತಾ ಇರ್ತೀನಿ. ಆದಷ್ಟು ಸಪೋರ್ಟ್ ಮಾಡಿರಿ. ಈ ವರ್ಷದ ನನ್ನ ದೊಡ್ಡ ಕನಸುಗಳಿದಾವ. ನಾನು ಯಾಕಂದ್ರೆ ನಾವು ದೊಡ್ಡ ಕನಸುಗಳು ಇಟ್ಕೊಂಡ್ರೆ ಅದನ್ನು ಪುಟ್ಟದಾಗಿನೇ ನಾವು ನೆರವೇರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ನನಗೆ ಯೂಟ್ಯೂಬ್ದೊಳಗೆ ಮುಂದುವರಿಬೇಕು. ಸಿಲ್ವರ್ ಬಟನ್ ಅವಾರ್ಡನ್ನು ನಾನು
ತಗೋಬೇಕು ಅಂತ ಅಂದ್ಕೊಂಡಿದ್ದೆ. ಆ ಸಿಲ್ವರ್ ಬಟನ್ ಅವಾರ್ಡನ್ನು ನನ್ನ ಹೊಸ ಮನೆ ಗೋಡೆ ಮೇಲೆ ಹಾಕಬೇಕು ಕೂಡ ಅಂತ ಅಂದ್ಕೊಂಡಿದ್ದೆ. 2 ವರ್ಷದೊಳಗೆ 2 ಕನಸುಗಳು ಕೂಡ ನನಸಾದವು. 1 ವರ್ಷ ಅಂದ್ಕೊಂಡಿದ್ದೆ ನನ್ನ ಮನೆ ಆಗಬೇಕಂತೇಳಿ, ಇನ್ನೊಂದು ವರ್ಷ ಅಂದ್ಕೊಂಡಿದ್ದೆ ನಾವು ಸಿಲ್ವರ್ ಬಟನ್ ತಗೋಬೇಕು ಅಂತೇಳಿ. ಒಂದು ರಾಯರ ಕೃಪೆ ಅಂತಲೇ ಅನ್ಕೋತೀನಿ. ಆ 2 ಕೂಡ ಕನಸುಗಳು ನನಸಾಗಿದ್ದಾವ. ರಾಯರ ಆಶೀರ್ವಾದ, ರಾಯರನ್ನ ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ ಸ್ನೇಹಿತರೆ. ರಾಯರು ಇದ್ದಾರೆ ನೋಡ್ರಿ. ಯಾಕಂದ್ರೆ ನಾವು ಯಾವುದೇ ಒಂದು ಕೆಲಸ ಆಗಲಿ ಅದನ್ನ ಶ್ರದ್ಧೆಯಿಂದ ಎಲ್ಲದಕ್ಕೂ ನಂಬಿಕೆನೇ ಕಾರಣ. ಆ ನಂಬಿಕೆಯನ್ನು ದೃಢವಾಗಿ ನಾನು ಇಟ್ಕೊಂಡಿರೋದ್ರಿಂದ ಅದು ಸಾಧ್ಯ ಆಯ್ತೇನೋ ಅಂತ ಕೇಸ ಅನ್ಕೊಳ್ತೀನಿ. ಜೊತೆಗೆ ಅದು ಭಕ್ತಿಯಿಂದ ಮಾಡಿರುವಂಥ ಪೂಜೆ ಫಲನೂ ಕೂಡ ಅಂತ ಅನ್ಕೊಳ್ತೀನಿ. ನನ್ನ ಪರಿಶ್ರಮ, ನನ್ನ ಒಂದು ಎಫರ್ಟು ಯಾವತ್ತಿಗೂ ನಾನು ಅದರೊಳಗೆ ಮೋಸ ಮಾಡಿಲ್ಲ. ಇವತ್ತಿಗೂ ಕೂಡ ಅಷ್ಟೇ. ವ್ಯೂಸ್ ಹೆಚ್ಚಿಗೆ ಬರಲಿ, ವ್ಯೂಸ್ ಕಡಿಮೆ ಬರಲಿ, ವಿಡಿಯೋನ ಹಾಕ್ತಾನೆ ಹೋಗ್ತೀನಿ. ಸತತ ಪ್ರಯತ್ನ ಪಟ್ರೆ ಆ ದೇವರನ್ನೇ ನಮ್ಗೆ ಕಾಣಿಸ್ಕೊಂತಾನಂತ, ಆಶೀರ್ವಾದ ಕೊಡ್ತಾನಂತ. ಮತ್ತು ಯೂಟ್ಯೂಬ್ ಯಾಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ಕೈ ಹಿಡಿಬಾರ್ದು, ಹಿಡಿಯುತ್ತ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ವರ್ಷದ ಕೊನೆಯ ವಿಡಿಯೋ ಅಂತ ನನಗೆ ಹೇಳ್ಬೋದು. ವರ್ಷದ ಕೊನೆಯ ವಿಡಿಯೋ ಟೈಟಲ್ ಕೂಡ ಅದನ್ನೇ ಹಾಕ್ತೀನಿ, ಇದೇ ಕೊನೆಯ ವಿಡಿಯೋ ಅಂತೇಳಿ. ಮತ್ತು ಹಂಗಾಗಿ ನಾನು ಯೂಟ್ಯೂಬ್ ಬಿಡ್ತೀನಿ ಅಂತ ಅನ್ಕೊಂತಿರಬೇಡ್ರಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿದವರಿಗೆ ಅರ್ಥ ಆಗಿರ್ತೈತಿ. ನಾಳೆ ಮತ್ತು ಹೊಸ ವಿಡಿಯೋ ಶುರು ಆಗ್ತಾವ. ಬಟ್ ಹೆಂಗಪ್ಪ ಅಂದ್ರೆ ಸ್ವಲ್ಪ ವಿಡಿಯೋಗಳು ಇದಾವ್ರಿ. ಫಂಕ್ಷನ್ಗೆ ಅಲ್ಲಲ್ಲೇ ಹೋಗಿ ಬಂದ್ವಿ. ಅವು ಇಷ್ಟೆಲ್ಲ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಹಿಡಿತಾವು. ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಲೇಟಾಗಿನೇ ಹಾಕ್ತೀನಿ. ಯಾಕಂದ್ರೆ ಇವಾಗ 2 ಚಾನಲ್ ಇದ್ದಾವೆ. ವಿಡಿಯೋ ಇದ್ರೂ ಕೂಡ ನನಗೆ ಸಾಕಾಗಂಗಿಲ್ಲ. ಹೀಗಾಗಿ ಬಟ್ ಹೆಂಗೆ ಬರ್ತಾವೆ ವಿಡಿಯೋ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋದಕ್ಕೆ ಹೋಗ್ಬೇಡ್ರಿ. ಇಷ್ಟೇ ಹೇಳ್ತೀನಿ. ಮತ್ತು ಆಶೀರ್ವಾದ ಕೊಡ್ರಿ, ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇಷ್ಟು ದಿನ ಕೊಟ್ಟಿರಿ, ಇನ್ನು ಮುಂದಕ್ಕೆ ಇದೇ ಥರ ಕೊಟ್ರಿ ಅಂತ ಕೇಳ್ಕೊತೀನಿ ನೋಡ್ರಿ. ಎಲ್ಲರಿಗೂ ಕೂಡ ಮತ್ತೊಂದು ಸರಿ ಹೇಳ್ತೀನಿ, ಕ್ಯಾಲೆಂಡರ ಬದಲಾಯಿಸುವಂಥ ವರ್ಷ, ಹೊಸ ಕ್ಯಾಲೆಂಡರ್ ತರುವಂಥ ಹಬ್ಬ ಅಂತಲೇ ಹೇಳ್ಬೋದು. ಆ ಹೊಸ ಕ್ಯಾಲೆಂಡರ್ ಹೆಂಗೆ ಆಗ್ತದಲ್ಲ ಹಂಗೆ ನಿಮ್ಮ ಜೀವನದೊಳಗೆ ಹೊಸತನ ಕೂಡ ಬರಲಿ. ನನಗೂ ಇನ್ನೂ ಹೊಸ ಒಂದು ಪ್ರಯತ್ನ ಮಾಡುವಂಥ ಒಂದು ಸದಾವಕಾಶ ನನಗೆ ಯೂಟ್ಯೂಬ್ ಕೊಡಲಿ. ಹೊಸ ಪ್ರಯತ್ನಕ್ಕೆ ಫಲ ಆ ರಾಯರು ಕೂಡ ಕೊಡಲಿ. ದಿನಚರಿಯ ಲಾಗ್ಗಳನ್ನು ಕೂಡ ದಿನನಿತ್ಯದ ನನ್ನ ಒಂದು ಏನಿರ್ತದ ಅದನ್ನೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ಎಲ್ಲ ರೀತಿಯಿಂದನೂ ಕೂಡ ಒಳ್ಳೇದೇ ಆಗಲಿ, ಪಾಸಿಟಿವ್ ಆಗಿರೋಣ. ಸಕ್ಸಸ್ ಅನ್ನೋದು ನಿಮಗೂ ಸಿಗಲಿ, ನನಗಂತೂ ಕೂಡ ಸಿಗ್ತದ. ಆ ರಾಯರಿದ್ದಾರೆ ಅಂತ ಅನ್ಕೊತೀನಿ. ಖುಷಿಯಾಗಿರೋಣ ಎಲ್ಲರೂ ಕೂಡ. ಎಲ್ಲರಿಗೂ ಇರೋದು ಒಂದೇ ಜೀವನ. ಆ ಜೀವನವನ್ನು ಸಾರ್ಥಕತೆಯನ್ನು ಪಡ್ಕೊಳ್ಳೋಣ ಅಂತ ಹೇಳ್ತೀನಿ ನೋಡ್ರಿ. ಯಾಕೋ ಮಾತು ಭಾಳ ಆದವೇನೋ, ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರ್ಬೋದು. ಯಾಕೋ ನಿಮ್ಗೆ ಬೇಜಾರೂ ಆಗ್ತದೆ ಏನೋ. ಯಾಕಂದ್ರೆ ಇವತ್ತೇನು ಬ್ಲಾಗ್ ಅದೇನು ಶೇರ್ ಮಾಡೋದಕ್ಕಾಗಿಲ್ಲ. ವಿಡಿಯೋ ಇದಾವೆ, ಮೊನ್ನೆ ಅಮಾವಾಸ್ಯೆ ಬ್ಲಾಗ್ನು ಕೂಡ ಐತಿ. ಸೊ ಇನ್ನೂ ಒಂಚೂರು ವಿಡಿಯೋಗಳು ನಿಮಗೆ ಬರೋವದಾವ. ಎಲ್ಲನೂ ಕೂಡ ನಾನು ಹಾಕ್ತೀನಿ, ನೋಡ್ತಾ ಇರಿ. ಅದನ್ನೆಲ್ಲನೂ ಕೂಡ ಒಂದಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಯಾರೆಲ್ಲ ಪ್ರೀತಿಯಿಂದ ನಿಮ್ಮ ಒಂದು ಕ್ವಾಲಿಟಿ ಟೈಮನ್ನು ಈ ವಿಡಿಯೋಗೆ ಕೊಟ್ಟು ನನಗೆ ಸಪೋರ್ಟ್ ಮಾಡಿರೋಂಥ ನನ್ನೆಲ್ಲ ಪ್ರೀತಿಯ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ನನಗಿಂತ ಹಿರಿಯರಿಗೆ, ಕಿರಿಯರಿಗೆ, ನನ್ನ ಸ್ನೇಹಿತರಿಗೆ, ಅಕ್ಕ ತಂಗಿಯರಿಗೆ, ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಇಷ್ಟೇ ಅಂತ ಈ ಬ್ಲಾಗ್ ಅನ್ನೋದಕ್ಕಿಂತ ಈ ಒಂದು ನನ್ನ ಮನಸ್ಸಿನ ಮಾತುಗಳನ್ನು ಹಂಚ್ಕೊಳೋದಕ್ಕೆ ನೀವೆಲ್ಲರೂ ಕೂಡ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಮೇನಾಗಿ ಯೂಟ್ಯೂಬ್ ಮಾಡಿದವರು ಎಲ್ಲಿದ್ದಾರೋ ಏನೋ ಪುಣ್ಯಾತ್ಮರು ಗೊತ್ತಿಲ್ಲ. ನಮ್ಮಂಥ ಒಂದು ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಅದು ಯೂಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೈ ಯೂಟ್ಯೂಬ್ ಬ್ರ್ಯಾಂಡ್ ಅಂತ ಹೇಳ್ತೀನಿ. ಸಿಗೋಣ ಇನ್ನೊಂದು ನನ್ನ ದಿನಚರಿಯ ಬ್ಲಾಗ್ನೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ.